ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲಾದರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊತಾ ಇದ್ದೀನಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇಲ್ಲಿ ನಾನು ಏನು ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ ತುಪ್ಪದ ಹೀರೆಕಾಯಿ ರೆಸಿಪಿನ ಮಾಡ್ತಾಯಿದ್ದೀನಿ ನೋಡಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡಿ ನಮ್ಮ ಮಮ್ಮಿ ಊರಿಂದ ಏನು ಕಳಿಸಿದ್ದಾರೆ ಅಂತ ತೊಗರೆಕಾಯಿ ಕಳಿಸಿದ್ದಾರೆ, ಮತ್ತು ತುಪ್ಪದ ಹೀರೆಕಾಯಿನ ಕಳಿಸಿದ್ದಾರೆ, ಮತ್ತು ಸ್ವಲ್ಪ ಮೆಂತ್ಯ ಪಲ್ಯನ ಕಳಿಸಿದ್ದಾರೆ. ಹಾಗೆ ನಮ್ಮ ಮನೆಯಲ್ಲೂ ಇದೇ ಥರ ಯಾರೆಲ್ಲ ನಮಗೆ ಕಳಿಸ್ತಾರೆ ಅಂತ ಅಂತಿರಲ್ಲ ಅಂಥವ್ರೆಲ್ಲರೂ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ನೋಡಿ ಎಷ್ಟೊಂದು ಕಳಿಸಿದ್ದಾರೆ ನಮ್ಮ ಮಮ್ಮಿ ಅಂತೂ. ಇಲ್ಲಿ ನೋಡಿ ಚುಡುವ ಸಹ ಕಳಿಸಿದ್ದಾರೆ. ತೊಗರೆಕಾಯಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಕುದಿಸ್ಕೊಂಡು ತಿಂದ್ರಂತೂ. ಇಲ್ಲಿ ನೋಡಿ ಏನು ರೆಸಿಪಿ ಅಂತಂದರೆ ತುಪ್ಪದ ಹೀರೆಕಾಯಿನ ಮಾಡ್ತಾಯಿದ್ದೀನಿ ನೋಡಿ. ಸಣ್ಣ ಸಣ್ಣದು ಎಳಿಕಾಗಿದೆ. ಎಳಿಕಿದ್ರೆ ಸಪ್ಪೆನ ತೆಗಿಬೇಡಿ, ಎಳಕಿಲ್ಲ ಸ್ವಲ್ಪ ದಪ್ಪ ದಪ್ಪ ಆಗಿದೆ ಅಂತಂದರೆ ಸ್ವಲ್ಪ ಮೇಲಿಂದ ಸಪ್ಪೆನ ತೆಗೀಲಿ. ಇಲ್ಲಿ ನೋಡಿ ಇವಾಗ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಪಾತ್ರೆನ ಇಟ್ಕೊಂಡಿದ್ದೀನಿ, ಅವಾಗ ಕಾಯ್ದಿದೆ ನೋಡಿ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ, ಸ್ವಲ್ಪ ಜೀರಿಗೆ ಸಾಸಿವೆ ಚಟ್ಪಟ ಅನ್ನುವಾಗ ಈರುಳ್ಳಿ ಹಾಕಿ, ಸ್ವಲ್ಪ ಬೆಳ್ಳುಳ್ಳಿನ ಹಾಕಿ, ಅದಕ್ಕೆ ಸ್ವಲ್ಪ ಪುದೀನನ ಹಾಕಿ, ಕರಿಬೇವು ಕೊತ್ತಂಬರಿ ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇಲ್ಲಿ ನೋಡಿ ಫ್ರೈ ಆಗಿದೆ. ಇವಾಗ ಸಣ್ಣದಾಗಿ ಕಟ್ ಇಟ್ಕೊಂಡಿರುವಂತಹ ನಾನು ಇದನ್ನು ತುಪ್ಪದ ಹೀರೆಕಾಯಿನ ಹಾಕೋತಾ ಇದ್ದೀನಿ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಅದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಸ್ವಲ್ಪ ಅರಿಶಿಣ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಅದಕ್ಕೆ ಮುಚ್ಚಿಡಿ 2 ನಿಮಿಷ. ತುಂಬ ಬೇಗನೆ ಆಗುತ್ತೆ ಈ ರೆಸಿಪಿ ಅಂತೂ. ಇಲ್ಲಿ ನೋಡಿ ಕುದೀತಾ ಇದೆ. ಅದಕ್ಕೆ ಇನ್ನೂ ಸ್ವಲ್ಪ ಕುದೀಲಿ. ಇವಾಗ 50% ಕುದಿದೆ. ಇವಾಗ ನಾನು ಖಾರನ ಹಾಕೋತಾ ಇದ್ದೀನಿ ನೋಡಿ. ಸ್ವಲ್ಪ ಮಸಾಲಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇಲ್ಲಿ ನೋಡಿ ಮಿಕ್ಸ್ ಮಾಡಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಇಲ್ಲಿ ನೋಡಿ ಇವಾಗ ಎಷ್ಟು ಕುದ್ದಿದೆ 90%. ಇವಾಗ ನಾನು ಶೇಂಗಾ ಹಿಂಡಿನ ಹಾಕೋತಾ ಇದ್ದೀನಿ ನೋಡಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ ಅಂತೂ. ಅನ್ನ ಜೊತೆ ಚಪಾತಿ ಜೊತೆ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಇಲ್ಲಿ ಕುದ್ದಿದ ಮೇಲೆ ಲಾಸ್ಟಿಗೆ ಆಯಿಲ್ ಬಿಡುತ್ತೆ ನೋಡಿ. ಇಲ್ಲಿ ಈ ಥರ ಇಲ್ಲಿ ನೋಡಿ ಅನ್ನ ಜೊತೆ ಚಪಾತಿ ಜೊತೆ ತುಂಬಾ ಸೂಪರ್ ಆಗಿರುವಂಥ ಡಿಶ್ನ ಅಂತ ಹೇಳ್ಬೋದು ಊಟ. ನೀವು ಯಾರಾದರೂ ಈ ಥರ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್ ಫ್ರೆಂಡ್ಸ್. ಲೈಕ್ ಮಾಡೋದನ್ನು ಮರಿಬೇಡಿ.